ಆಡಳಿತ ಮುಖ್ಯಸ್ಥರನ್ನು ಹಾಗೂ ನಮ್ಮ ಭಜನಾ ಮಂಡಳಿಯೊಂದಿಗೆ ಸಂಪರ್ಕ ಇರಿಸಿಕೊಂಡ ಸುಮಾರು 14 ಭಜನಾ ಮಂಡಳಿಗಳ ಅಧ್ಯಕ್ಷರನ್ನು ಸನ್ಮಾನ ಅಥವಾ ಗೌರವ ಭಜನಾ ಮಂಡಳಿಯ ಅಧ್ಯಕ್ಷರುಗಳಿಗೆ ಸ್ವಾಗತವನ್ನು ಕೋರಿ, ಹಾಗೆ ನೆರೆದ ಭಕ್ತಾಭಿಮಾನಿಗಳಿಗೆ ಸ್ವಾಗತವನ್ನು ಕೋರಿ, ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದರು. ಶ್ರೀಯುತರು ಸಾಹಿತಿಯಾಗಿದ್ದಾರೆ, ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಇವರು ಕಲಾವಿದರೂ ಆಗಿದ್ದಾರೆ. ಇವರು ಅನೇಕ ಕ್ಷೇತ್ರಗಳಲ್ಲಿ ದುಡಿದ ಕಾರಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಇವರನ್ನು ಗೌರವಿಸಿದ್ದಾರೆ. ಮುಖ್ಯವಾಗಿ ಶ್ರೀ ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿಯ ಕಾಲೇಜಿನಲ್ಲಿ ನಾಟಕಗಳನ್ನು ಆಡ್ತಾರೆ. ಪೂರ್ಣಪ್ರಜ್ಞೆ ಕಾಲೇಜಿನ ನಾಟಕಗಳು ಸುತ್ತಮುತ್ತಲಿನ ಜನರಿಗೆ ನೋಡಲಿಕ್ಕೆ ಬಹಳ ಮನೋರಂಜನೆಯನ್ನು ಕೊಡ್ತಿದ್ರು. ಯಾಕಂದರೆ ಅಲ್ಲಿಯ ಪ್ರಾಧ್ಯಾಪಕರು ಒಂದಲ್ಲ ಒಂದು ರೀತಿಯಲ್ಲಿ ಅನೇಕ ನಾಟಕಗಳನ್ನು ತಮ್ಮ ದಿಗ್ದರ್ಶನಗಳ ಮೂಲಕ ಜನರಿಗೆ ಮನೋರಂಜನೆ ಒದಗಿಸಿದರು. ಅಂಥವರ ನಮ್ಮ ಸಮಾರಂಭದ ಇನ್ನೊಬ್ಬ ಮುಖ್ಯ ಅತಿಥಿ ನಾಗೇಂದ್ರ ಕೆ. ಇವರ ವ್ಯಕ್ತಿ ಪರಿಚಯ ಸೂಕ್ಷ್ಮವಾಗಿ ಕೊಡ್ತಾ ಇದ್ದೇನೆ. ತಂದೆ ಹೆಸರು ದಿವಂಗತ ನರಸಿಂಹಯ್ಯ, ತಾಯಿ ಹೆಸರು ಸೀತಮ್ಮ. ಪ್ರಾರ್ಥನಾ ಅನಾಥಾಶ್ರಮ ಅವುಗಳ ಅಂಗ, ಇದರಲ್ಲಿಯೂ ಸಹ ಅಧ್ಯಕ್ಷರಾಗಿ ದುಡಿದಿದ್ದಾರೆ. ಹೇರೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಕುಂದಾಪುರದ ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಹಾಲಿ ಅಧ್ಯಕ್ಷರು. 1991ರಲ್ಲಿ ಸುಪ್ರೀಂ ಫೀಡ್ಸ್ ಎನ್ನುವ ಪಶು ಆಹಾರ ಉತ್ಪಾದಕ ಘಟಕ ಹೇರೂರಿನಲ್ಲಿ ಪ್ರಾರಂಭಿಸಿ 1996ರಲ್ಲಿ ಸೂರ್ಯಮಾರ್ಕಿನ ತೆಂಗಿನ ಎಣ್ಣೆ ಆಧುನಿಕ ವೈಜ್ಞಾನಿಕವಾಗಿ ತಯಾರಿಸುವ ಈ ಎಣ್ಣೆ ಕರ್ನಾಟಕದಲ್ಲಿ ಬೃಹದಾಕಾರ ತೆಂಗಿನ ಎಣ್ಣೆಯ ಉದ್ಯಮವನ್ನು ಸ್ವಾಗತಿಸುತ್ತೇನೆ. ಹಾಗೆಯೇ ಇಲ್ಲಿ ನಮ್ಮ ಕೇಳಿಕೆಗೆ ಹೋಗೊಟ್ಟು ಬಂದಂತಹ ಸ್ಥಳೀಯ ದೇವಸ್ಥಾನಗಳ ಆಡಳಿತ ಮುಖ್ಯಸ್ಥರು ಹಾಗೂ ನಮ್ಮ ಭಜನಾ ಮಂಡಳಿಯೊಂದಿಗೆ ಸಂಪರ್ಕ ಇಟ್ಟಂತಹ 14 ಭಜನಾ ಮಂಡಳಿಗಳ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರಿ, ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ, ನನ್ನ ಹಾಗೆ ಭೇಟಿಯಾದಾಗ ತಾನು ಬರ್ತೇನೆ ಎಂದು ಹೇಳಿದರು. ಅವರಿಗೂ ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಬೇಕೆಂದು ಹೇಳಿಕೊಂಡು ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈಗ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ನಾಗೇಂದ್ರರಾವ್ ಅವರಿಗೆ ಚಪ್ಪಾಳೆಯೊಂದಿಗೆ ನಾವೆಲ್ಲ ಸ್ವಾಗತಿಸುವ. ಹಾರಾರ್ಪಣೆ ಮಾಡಿರ್ತಕ್ಕಂಥವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಅದೇ ರೀತಿ ಪೂಜ್ಯ ಶ್ರೀ ಫಾದರ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಯುತ ಮಾಧವಾಚಾರ್ಯರವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಮುಂದೆ ಶ್ರೀಯುತರಿಗೆ ಚಪ್ಪಾಳೆಯೊಂದಿಗೆ ನಾವು ಶುಭ ಹಾರೈಕೆ, ಅದೇ ರೀತಿ ಸನ್ಮಾನ ಮಾಡಲಿರುವ ಶ್ರೀಯುತರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ನಯಂಪಳ್ಳಿ ಇಲ್ಲಿ ಆಡಳಿತ ಮುಖ್ಯಸ್ಥರಿದ್ದರೆ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮಲ್ಲಿಕಾರ್ಜುನ ದೇವಸ್ಥಾನ ನಯಂಪಳ್ಳಿ. ಕೆಂಚಮ್ಮ ದೇವಸ್ಥಾನ ಕಲ್ಯಾಣಪುರ ಇಲ್ಲಿ ಆಡಳಿತ ಮುಖ್ಯಸ್ಥರು ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮೆಲ್ಲರ ಶುಭ ಹಾರೈಕೆಯೊಂದಿಗೆ ಸನ್ಮಾನ ಕಲ್ಯಾಣಪುರ ಶ್ರೀ ಮಹಾವಿಠೋಬಾ ಭಜನಾ ಮಂಡಳಿ ಕಲ್ಯಾಣಪುರ
ಇದರ ಅಧ್ಯಕ್ಷರು ಮುಂದೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕಾಗಿ ಇವರನ್ನು ಕೂಡ ನಾವು ಚಪ್ಪಾಳೆಯೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುವ. ಇವರನ್ನು ಸನ್ಮಾನಿಸುತ್ತಿರುವ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ಗುರುಭಜನ ಮಂಡಳಿ ಕಲ್ಯಾಣಪುರ ಜಂಗಮರ ಮಠ ಇವರನ್ನು ಕೂಡ ನಾವು ಇದರ ಅಧ್ಯಕ್ಷರು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗುರುಭಜನಾ ಮಂಡಳಿ ಕಲ್ಯಾಣಪುರ ಜಂಗಮರ ಮಠ. ಸಿಗಲ್ಲ? ಮುಂದೆ ಶ್ರೀ ಭಗವತಿ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಪುತ್ತೂರು ಇದರ ಅಧ್ಯಕ್ಷರು ಬಂದು ಇವರನ್ನು ನಾವು ಚಪ್ಪಾಳೆಯೊಂದಿಗೆ ಸ್ವಾಗತಿಸುವ. ಇವರಿಗೆ ಸನ್ಮಾನ ಮಾಡಲಿರುವ ಶ್ರೀಯುತರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ವಿಠೋಬಾ ಭಜನಾ ಮಂಡಳಿ ಅಂಬಲ್ಪಾಡಿ ಇದರ ಅಧ್ಯಕ್ಷರು ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಇವರನ್ನು ಕೂಡ ನಾವು ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವಿಠಲ ರುಕುಮಾಯಿ ಭಜನಾ ಮಂಡಳಿ ಕೋಡಿಬೆಂಗ್ರೆ ಸನ್ಮಾನಿಸುತ್ತಿರುವ ಶ್ರೀ ಶ್ರೀಯುತರಿಗೆ ವಿಠಲ ರುಕುಮಾಯಿ ಧನ್ಯವಾದಗಳು. ಭಜನಾ ಮಂಡಳಿ ಕೋಡಿಬೆಂಗ್ರೆ. ಶ್ರೀರಾಮ ಭಜನಾ ಸಂಘ ಸಾಲಿಗ್ರಾಮ ಶ್ರೀರಾಮ ಭಜನಾ ಸಂಘ ಸಾಲಿಗ್ರಾಮ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಉಪ್ಪೂರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಉಪ್ಪೂರು. ಶ್ರೀ ಲಕ್ಷ್ಮೀ ವೆಂಕಟೇಶ ಭಜನಾ ಮಂಡಳಿ ಪುತ್ತೂರು ಶ್ರೀ ಲಕ್ಷ್ಮೀ ವೆಂಕಟೇಶ ಭಜನಾ ಮಂಡಳಿ ಪುತ್ತೂರು. ಇವರನ್ನ ಚಪ್ಪಾಳೆ ಮೂಲಕ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಸನ್ಮಾನಿಸಿರುವ ಶ್ರೀಯುತರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮೂಡುಕುದ್ರು ಕಲ್ಯಾಣಪುರ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಮೂಡುಕುದ್ರು ಕಲ್ಯಾಣಪುರ. ಇವರನ್ನು ಕೂಡ ನಾವು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಸನ್ಮಾನಿಸಲಿರುವ ಶ್ರೀಯುತರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀ ನಾರಾಯಣ ಗುರು ಭಜನಾ ಮಂದಿರ ಬನ್ನಂಜೆ ಉಡುಪಿ ಶ್ರೀ ನಾರಾಯಣ ಗುರು ಭಜನಾ ಮಂದಿರ ಬನ್ನಂಜೆ ಉಡುಪಿ. ಶ್ರೀ ಮುರಳೀಧರ ಕೃಷ್ಣ ಮಾರುತಿ ಭಜನಾ ಮಂಡಳಿ ಕೋಟ ಶ್ರೀ ಮುರಳೀಧರ ಕೃಷ್ಣ ಮಾರುತಿ ಭಜನಾ ಮಂಡಳಿ ಕೋಟ. ಇದರ ಪರವಾಗಿ ಧನ್ಯವಾದಗಳು. ವೀರಭದ್ರ ಭಜನಾ ಮಂಡಳಿ ಕಲ್ಯಾಣಪುರ ಇದರ ಅಧ್ಯಕ್ಷರು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಇಲ್ಲಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇವರನ್ನ ಗೌರವಿಸುವ ಶ್ರೀಯುತರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇಲ್ಲಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮತ್ತು ಇಲ್ಲಿ ನೆರೆದಿರುವ ಸಹೋದರ ಮತ್ತು ಸಹೋದರಿಯರೇ, ಪ್ರಥಮವಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರ ಮತ್ತು ಆಡಳಿತ ಮಂಡಳಿಯವರಿಗೆ, ಇಲ್ಲಿ ನೆರೆದಿರುವ ಸನ್ಮಾನಿಸಲ್ಪಟ್ಟವರು ಪರವಾಗಿ ಈ ಹೊಸ ದೇವಸ್ಥಾನದ ಪ್ರತಿಷ್ಠಾಪನೆ ಸಂದರ್ಭ ಈ ದೇವಸ್ಥಾನ ಕೊಡುಗೆಯನ್ನು ಈ ಕಲ್ಯಾಣಪುರ ಜನತೆಗೆ ಕೊಟ್ಟದ್ದಕ್ಕೋಸ್ಕರ ನಾನು ಅವರ ಅಭಿನಂದಿಸುತ್ತೇನೆ ಮತ್ತು ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಈ ಸುಂದರ ದೇವಾಲಯ, ಇದರ ಒಳಗೆ ನಾನು ಹೋದೆ, ಕಲಾಕೃತಿಯಿಂದ ತುಂಬಿದ ದೇವಾಲಯ ಖಂಡಿತವಾಗಿಯೂ ಈ ಕಲ್ಯಾಣಪುರಕ್ಕೆ ಶೋಭೆಯನ್ನು ತರುತ್ತದೆ. ಅದರಿಂದ ಪುನಃ ಈ ದೇವಸ್ಥಾನ ಕಟ್ಟಲು ಸಹಕರಿಸಿದ ಶಿಲ್ಪಿಗಳಿಗೂ ದಾನಿಗಳಿಗೂ ನನ್ನ ವಂದನೆಗಳು. ಎರಡನೇದಾಗಿ, ಈ ಪ್ರತಿಷ್ಠಾಪನೆಯ ಸಲುವಾಗಿ ಊರ
ಸುತ್ತಮುತ್ತಲಿನ ದೇವಸ್ಥಾನ ಮುಕ್ತೇಶ್ವರರಿಗೂ ಹಾಗೂ ಭಜನಾ ಮಂಡಳಿಯ ಅಧ್ಯಕ್ಷರುಗಳಿಗೂ ಸನ್ಮಾನಿಸಿದ್ದೇನೆ. ಇದಕ್ಕೋಸ್ಕರ ಸನ್ಮಾನಿಸಲ್ಪಟ್ಟ ಎಲ್ಲರ ಪರವಾಗಿ ನಾನು ಮುಕ್ತೇಶ್ವರ ಮತ್ತು ಆಡಳಿತ ಮಂಡಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ದೇವರ ಮಕ್ಕಳು. ನಾವು ಪೂಜಿಸುವ ವಿಧಾನ ಧರ್ಮ ಬೇರೆ ಬೇರೆ. ಕೊನೆಗೆ ನಮ್ಮ ಪೂಜೆ ಸಲ್ಲುವುದು, ನಮ್ಮ ವಿಶ್ವಾಸ ಸಿಗುವುದು ಆ ಸೃಷ್ಟಿಕರ್ತ ಪರಮಾತ್ಮ ಒಬ್ಬನಿಗೆ ಮಾತ್ರ. ನಾವೆಲ್ಲೋ ಅವರ ಮಕ್ಕಳು. ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಒಮ್ಮನಸ್ಸಿನಿಂದ ಅನ್ಯೋನ್ಯತೆಯಿಂದ ಬಾಂಧವತೆಯಿಂದ ಜೀವಿಸುವುದು ಬಾಳುವುದು ಅಗತ್ಯವಾಗಿದೆ. ಇಂಥ ಅನ್ಯೋನ್ಯ ಸಂಬಂಧ ಇದ್ದರೇನೆ ಒಂದು ಆ ಊರಿಗೆ. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಆ ಮುಕ್ತೇಶ್ವರೊಳಗೆ ಅದು ಆ ಜನ ಭಕ್ತ ಬಾಂಧವರಿಗೆ ಒಂದು ಪರಸ್ಪರ ಬೆಸುಗೆ ಉಳಿಯುತ್ತದೆ. ಅದೇ ರೀತಿ ನಾನು ಭಜನೆಯ ಮಂಡಳಿ ಪರವಾಗಿ ಹೇಳುವುದಾದ್ರೆ, ಈ ಭಜನೆ ಒಂದು ಅನ್ಯೋನ್ಯತೆ ಅದು ನಮ್ಮ ಮಂಡಳಿಯವರಿಗೆ ಗೊತ್ತು. ಅಹೋರಾತ್ರಿ ಮತ್ತೆ ಸಪ್ತಾಹ ಏಕಃ ಇಂಥ ಸಂದರ್ಭದಲ್ಲಿ ಆ ನಿದ್ರಾ ಮತ್ತು ಸಮಯದ ಪರಿವೆ ಇಲ್ಲದೆ ನಾವು ಅಲ್ಲಿ ಹೋಗುವಾಗ ಅವರ ಆತ್ಮೀಯ ಸ್ವಾಗತದಿಂದ ನಮ್ಮ ಯಾವ ಆಯಸ್ಸು ನಾವು 16 ಕಡೆಯಲ್ಲಿ ಭಜನೆ ಮಾಡಿ ಅಲ್ಲಿ ಹೋಗುವಾಗ ಅಂತ ಒಂದು ಆ ಎಲ್ಲ ಮರೆವೆಯಿಂದ ನಾವು ಅನ್ಯೋನ್ಯವಾಗಿ ಅಲ್ಲಿ ಬೆಳೆಯುತ್ತೇವೆ. ಹಾಗೆ ನಮ್ಮಲ್ಲಿ ಅವರು ಬರುವಾಗ ಆ ರೀತಿಯ ಸಂಬಂಧ, ಅಂತ ಒಂದು ಅನ್ಯೋನ್ಯ ಸಂಬಂಧ ಬೇರೆ ಯಾವ ವ್ಯಾವಹಾರಿಕದ ಸಂಬಂಧವಲ್ಲವೇ ಅಲ್ಲ, ಅದೊಂದು ತಾತ್ವಿಕ. ಆದ್ರಿಂದ ಈ ಒಂದು ಪರಮಾತ್ಮನ ಇವತ್ತು ವಿರಾಜಮಾನನಾಗಿದ್ದಾನೆ. ಪರಿವಾರ ದೇವತೆ ಸಹಿತ ವಿರಾಜಮಾನ ಆ ಪರಮಾತ್ಮನ ಅನುಗ್ರಹ ಈ ಸಮಸ್ತ ಭಕ್ತ ಬಾಂಧವರಿಗೆ ಹಾಗೂ ಈ ಊರಿಗೂ ಹಾಗೂ ಸಮಸ್ತ ಈ ಪರಿಸರಕ್ಕೂ ಹಾಗೂ ದೇಶಕ್ಕೂ ಆ ಪರಮಾತ್ಮ ಅನುಗ್ರಹ ಇರಲಿ. ನಮ್ಮ ಈ ಸಂತೋಷವನ್ನು ತಕ್ಕಂತೆ ಆ ಒಂದು ದೈವ ಸಾಕ್ಷಾತ್ಕಾರಗೊಂಡರೆ ಭಕ್ತರು ಯಾವ ರೀತಿ ಇರ್ತಾರೆ ಎಂಬುದನ್ನು ಇವತ್ತು ಈ ಸಭೆ ಕಂಡ ಗೊತ್ತಾಗ್ತಾ ಇದೆ. ಅಂತಹ ಒಂದು ವಿಶೇಷ ಸಮಾರಂಭದ ಅಧ್ಯಕ್ಷರಾದಂತಹ ಮಾಧವಾಚಾರ್ಯರು, ವಿಶೇಷ ಆಮಂತ್ರಣರಾದಂತಹ ಫಾದರ್ ಕಂಠವರೇ, ಸಾತ್ವಿಕತೆಯನ್ನ ಸದಾಕಾಲ ಗೌರವಿಸಬೇಕು, ಅದಕ್ಕೆ ಪ್ರೇರಣೆ ಕೊಡಬೇಕು ಎನ್ನುವ ಶ್ರದ್ಧೆಯ ಒಂದು ಭಾವನೆಯಿಂದ ದೇವಸ್ಥಾನದ ಮುಕ್ತೇಶ್ವರ ಕುಟುಂಬದವರು, ಆಡಳಿತ ಮಂಡಳಿಗರು, ಎಲ್ಲ ದೇವಸ್ಥಾನ ಮುಕ್ತೇಶ್ವರನ ಮತ್ತು ಭಜನಾ ಮಂಡಳಿ ಸೇವೆ ಕಳಿಸಿದವರು ಸನ್ಮಾನ ಮಾಡಿದ್ದೀರಿ. ಎಲ್ಲ ಸನ್ಮಾನಿತರೆ ಮತ್ತು ಭಕ್ತಾಭಿಮಾನಿಗಳು. ಕೇರಳದವರು ಒಂದು ಮಾತು ಕೇಳಿದ ನಾನೀಗ, ಈ ದೇವಸ್ಥಾನ ಮಹಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ಕಾಲಘಟ್ಟ ಏನಿದೆ, ಆ ನಿರ್ಣಯ ನೀವು ಏನು ತಗೊಂಡಿದ್ದೀರಿ, ಅದರ ಹಿಂದೆ ಇರುವಂತಹ ಹಿನ್ನೆಲೆ, ಅದು ನಡೆದು ಬಂದಂತಹ ದಾರಿ ತೋರಿಸಿದವರು, ಮಾರ್ಗದರ್ಶನ ಮಾಡಿದವರು, ಪ್ರೇರಣೆ ಕೊಟ್ಟವರು ಮತ್ತು ಆ ಪ್ರೇರಣೆ ಪೂರ್ತಿಯಾದ ಬಗ್ಗೆ ತಮ್ಮ ಒಂದು ಉಲ್ಲೇಖ ಇದೆ, ಬಹಳ ಚೆನ್ನಾಗಿತ್ತು ಅಂತ ಹೇಳಿದೆ. ಒಂದು ಉತ್ತರ ಕೊಟ್ಟರು, ತಾವದನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ. ಒಂದು ವಿಚಾರ ಅಥವಾ ಒಂದು ಮಾತು ನೆನಪು ಬರ್ತಾ ಇದೆ. ಹಿಂದೆ ನಾನು ಅಧ್ಯಾಪಕನಾಗಿದ್ದೇನೆ. ಅಧ್ಯಾಪಕನನ್ನು ಸ್ವಾಗತಕರನ್ನ ಪರಿಚಯ ಮಾಡಿದೆ. ಅಧ್ಯಾಪಕನಾಗಿದ್ದ ಒಂದು ಪಾಠ ಮಾಡಿದ್ದೆ. ಕಬೀರದಾಸರ ಒಂದು ಪದ್ಯ ಇದೆ, ಗುರು ಗೋವಿಂದ ದೋನೋ ಕಡೆ ಕಿಸ್ಕೋ ಪಾಯಲಾಗಂ. ನನಗೆ ಈ ಗುರು ಮತ್ತೆ ಗೋವಿಂದ, ಭಗವಂತ ಮತ್ತು ಗುರು, ದೇವರು ಮತ್ತು ಗುರು ಇಬ್ಬರು ಒಟ್ಟಿಗೆ ಬಂದ್ಬಿಡ್ತಾರೆ. ಒಟ್ಟಿಗೆ ಬಂದುಕೊಳ್ಳಲು ಏನು ಮಾಡಬೇಕು, ಯಾರಿಗೆ ನಮಸ್ಕಾರ ಮೊದಲು ಮಾಡಬೇಕು? ಮೊದಲು ಗುರುವಿಗೆ ಮಾಡಬೇಕಾ ಅಥವಾ ಭಗವಂತನಿಗೆ ಗೋವಿಂದನಿಗೆ ಮಾಡಬೇಕಾ? ಒಂದು ವರ್ಷ ಏನೊಬ್ಬರು ಕಬೀರದಾಸ ಕೇಳ್ತಾರೆ. ಅದು ಕಬೀರದಾಸರು ಹೇಳ್ತಾರೆ, ಮೊದಲು ಗುರುವಿಗೆ ವಂದಿಸು. ಯಾಕಂದ್ರೆ ಗೋವಿಂದನ ಅಸ್ತಿತ್ವವನ್ನ, ಗೋವಿಂದನ ಆ ಒಂದು ರಹಸ್ಯವನ್ನ, ನಿಯಮವನ್ನ ಎಲ್ಲವನ್ನು ಹೇಳಿದಂಥವರು ನಿನಗೆ ಗುರು. ವಾಗಿ ನಮಿಸುತ್ತೇನೆ. ಭಗವದ್ಭಕ್ತರಾದ ನಿಮಗೆ ನನ್ನ ಶುಭ ವಂದನೆಗಳನ್ನು ತಿಳಿಸುತ್ತೇನೆ.
ಈ ಒಂದು ಉತ್ತಮ ಆತ್ಮೀಯ ಸದಾಶಯದ ಆದರ್ಶಪೂರ್ಣ ಸುಂದರ ಕಾರ್ಯಕ್ರಮದ ಅಧ್ಯಕ್ಷನಾಗಿ ನಾನು ಹೆಚ್ಚಿಗೆ ಹೇಳಲು ಏನು ಉಳಿದಿಲ್ಲ ಅನ್ನುವ ಸ್ಪಷ್ಟ ಅರಿವು ನನಗಿದೆ. ಶ್ರೀ ನಾಗೇಂದ್ರಾಯರು ಎಚ್ಚರಿಸಿದ್ದಾರೆ ನನ್ನನ್ನು. ನಾನು ಸ್ಯಾಂಡಲ್ವುಡ್ ಹೊರುವ ಡಾಂಕಿ ಆಗಬಾರದು. ಆದರೆ ಕಷ್ಟ ಏನು ಹೇಳಿದರೆ, ನನಗೆ ಗೊತ್ತು ನಾನು ಡಾಂಕಿಯನ್ನು ಹೊರುವ ಡಾಂಕಿ ಆಗಿದ್ದೇನೆ ಎನ್ನುವುದು. ಕಷ್ಟ ಬರುವುದೇ ಇಲ್ಲಿ. ಆಡುವ ಪ್ರತಿಯೊಂದು ಮಾತಿನ ಒಳ ಧ್ವನಿಯನ್ನ, ಒಳ ಆಂತರ್ಯವನ್ನ, ಒಳ ಸತ್ಯವನ್ನ ನನ್ನ ಬದುಕಿಗೆ ನಾನು ತಂದುಕೊಳ್ಳುವಾಗ ಎಷ್ಟು ತೆರೆದುಕೊಡ್ತೇನೆ, ಎಷ್ಟು ಪ್ರಾಮಾಣಿಕನಾಗಿರ್ತೇನೆ, ಎಷ್ಟು ಬದ್ಧತೆಯಿಂದಿರುತ್ತೇನೆ ಅನ್ನುವ ಪ್ರಶ್ನೆಯನ್ನ ನಾನೇ ನನ್ನೆದುರು ತಂದುಕೊಂಡಾಗ ನನ್ನ ಎದೆಯೇ ದೇಗುಲವಾಗತ್ತೆ, ನನ್ನ ಮನಸ್ಸೇ ನನ್ನ ಪೂಜೆ ಪರಿಕರವಾಗತ್ತೆ. ಹೃತ್ಕಮಲ ಮಧ್ಯ ನಿವಾಸಿ ಶ್ರೀ ವಾಸುದೇವ ಎಂದು ನಾನು ಯಾರನ್ನ ಪೂಜಿಸ್ತೇನೆ ಆ ದೇವರು ನನ್ನೊಳಗೆ ಇರುತ್ತಾನೆ. ನನ್ನ ಪ್ರತಿಯೊಂದು ಚಲನವಲನವೂ ಶ್ರೀ ನಾಗೇಂದ್ರಾಯರು ಹೇಳಿದ ಹಾಗೆ ಭಗವಂತನ ಅನುಷ್ಠಾನ ಆಗತ್ತೆ, ಪ್ರಾರ್ಥನೆಯಾಗತ್ತೆ, ಪೂಜೆಯಾಗತ್ತೆ, ಪುರಸ್ಕಾರವಾಗತ್ತೆ, ತಪಸ್ಸಾಗತ್ತೆ, ಯಜ್ಞವಾಗತ್ತೆ, ಎಲ್ಲವೂ ಆಗತ್ತೆ. ಆದರೆ ನಮ್ಮ ಈ ಮಣ್ಣಿನಲ್ಲಿ ಕೆಲವು ವೈಶಿಷ್ಟ್ಯ ಇದೆ. ಅದನ್ನ ಸೂಚ್ಯವಾಗಿ ಶ್ರೀ ನಾಗೇಂದ್ರಾಯರು ನಿಮ್ಮ ಮುಂದೆ ಹೇಳಿದ್ದಾರೆ. ಇಬ್ಬರು ಮಹನೀಯರು, ಪರಮ ಪೂಜ್ಯ ಫಾದರವರು, ಆಮೇಲೆ ಎಲ್ಲರ ಪರವಾಗಿ ಧರ್ಮದರ್ಶಿಯೊಬ್ಬರು ಸೂಚ್ಯವಾಗಿ ಹೇಳಿದ ವಿಚಾರ ಅದು. ಈ ಬಗ್ಗೆ ಕೀಳರಿಮೆ ಬೇಕಾಗಿಲ್ಲ. ಇದು ಅತಿ ವಿಜೃಂಭಣೆ ಅಲ್ಲ, ಅಹಂಕಾರದ ಮಾತಲ್ಲ, ಆತ್ಮವಿಶ್ವಾಸದ ಮಾತೂ ಅಲ್ಲ, ಒಂದು ಸತ್ಯ. ಅದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಅದನ್ನ ನಾವು ಒಪ್ಪಿಕೊಳ್ಬೇಕು. ಏನದು ಸತ್ಯ? ಇಡೀ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದರೆ, ವರ್ತಮಾನವನ್ನು ತೆಗೆದು ನೋಡಿದರೆ, ಅದ್ಯಾಕೋ ಈ ದೇಶದಲ್ಲಿ ನಡೆದಷ್ಟು ಧಾರ್ಮಿಕ ಪ್ರಯೋಗಗಳು ಯಾವ ದೇಶದಲ್ಲಿಯೂ ನಡೆಯಲಿಲ್ಲ. ಇಟ್ಸ್ ಅ ಫ್ಯಾಕ್ಟ್. ನಾವು ಆ ಬಗ್ಗೆ ತುಂಬಾ ಧನ್ಯರಾಗಬೇಕು. ಸಹಸ್ರಾರು ವರ್ಷಗಳಿಂದ ಕೂಡಿಸು ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇದ್ದ ಎಲ್ಲ ಧಾರ್ಮಿಕರು ದರ್ಶನಗಳನ್ನ ತಮ್ಮ ಜೀವನದ ರಕ್ತದೊಡನೆ ಬೆರೆಸಿದ ವೇದಾಂತಿಗಳು ಎಲ್ಲರೂ ಕೂಡ ಒಂದು ಮಿತಿಯೊಳಗೆ ಬಾಳಲೇ ಇಲ್ಲ ಸ್ವಾಮಿ, ಮಿತಿಯೊಳಗೆ ಬಾಳಲೇ ಇಲ್ಲ. ಎಲ್ಲ ನಮ್ಮಡೆಗೆ ಬರಲಿ. 4,5,000 ವರ್ಷಗಳ ಹಿಂದೆ ಅದು ಹಿಮಾಲಯವೋ ವಿಂಧ್ಯಪರ್ವತ ಧಾರ್ಮಿಕ ಸ್ವರೂಪದಲ್ಲಿ ಕಾಣಲು ಪರಿಪೂರ್ಣ ಸ್ವತಂತ್ರರಾಗಿದ್ದಾರೆ. ಇವತ್ತು ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾರ ಪೂಜೆಗೂ, ಯಾರ ಪ್ರಾರ್ಥನೆಗೂ, ಯಾರ ಧ್ಯಾನಕ್ಕೂ, ಯಾರ ಯೋಗಕ್ಕೂ ಇಲ್ಲಿ ಬೇಲಿಯೇ ಇಲ್ಲ. ನಮ್ಮ ಮನಸ್ಸನ್ನು ತುಂಬಬೇಕಾದ ವಿಚಾರ. ಈ ಎಚ್ಚರ ಬಂದದ್ದೇ ಆದರೆ ನಮ್ಮ ದೇಶದ ಹಿರಿಮೆ ನಮಗೆ ಗೊತ್ತಾಗುತ್ತೆ. ಬದುಕನ್ನ ಇದಕ್ಕೆ ವ್ಯಯಿಸಿದ್ರು ನಮ್ಮ ಹಿರಿಯರು. ಆಲೋಚನೆ ಮಾಡಿ, 10,000ಕ್ಕೂ ಹೆಚ್ಚು ಮಂತ್ರಗಳುಳ್ಳ ಋಗ್ವೇದವನ್ನ ಯಾವ ಕಾಗದ, ಯಾವ ಲೇಖನಿ, ಯಾವ ಕಂಪ್ಯೂಟರ್ ಇಲ್ಲದೆ ಸಹಸ್ರಾರು ವರ್ಷಗಳಿಂದ ಇವತ್ತು ನಿಮ್ಮ ಹತ್ರ ತಂದು ಕೊಟ್ಟಿದ್ದಾರೆ ಈ ದೇಶದಲ್ಲಿ. ಅದನ್ನು ಹೇಳುವ ಕ್ರಮವನ್ನ, ಅದರ ಅರ್ಥವನ್ನ, ಅದರ ಭಾಷ್ಯವನ್ನ ಮಕ್ಕಳೇ ಕಳೆದುಕೊಳ್ಳಬೇಡಿ. ಇದರಲ್ಲಿ ಒಂದು ಸತ್ಯ ಇದೆ. ಇದನ್ನ ಮತ್ತೆ ಮತ್ತೆ ನಿಮ್ಮ ಅನುಷ್ಠಾನಕ್ಕೋ, ನಿಮ್ಮ ಅರ್ಥವಂತಿಕೆಗೋ, ನಿಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೋ ತಂದುಕೊಳ್ಳಿ ಅಂತ ಹೇಳುವುದಕ್ಕೆ ಆ ಕಾಲದಿಂದ ಇಲ್ಲಿವರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಸಂಶೋಧಕರ ಪ್ರಕಾರ ಆ ವೇದ ಕಾಲದಲ್ಲಿ ದೇವಸ್ಥಾನಗಳೇ ಇರಲಿಲ್ಲ. ಇರಲಿಲ್ಲ ಅಂದ್ರೆ ಅರ್ಥ ಏನು? ಇರಲಿಲ್ಲ ಅಂದ್ರೆ ಅವರಿಡೀ ತಮ್ಮ ಜೀವನವನ್ನ ವೇದದ ಋಕ್ಕುಗಳ ಅರ್ಥವನ್ನ ಅರ್ಥೈಸುವುದರಲ್ಲಿ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಲ್ಲಿ, ಇಡೀ ದೇಹವನ್ನೇ ಅದಕ್ಕೊಂದು ಪ್ರಯೋಗ ಭೂಮಿಯಾಗಿಸುವುದರಲ್ಲಿ ಕಳೆದರು.
ಇದಕ್ಕೇನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಈಗಂತೂ ಮುದ್ರಣ ಮಾಧ್ಯಮದಲ್ಲಿ ನಮಗೆ ಸಿಗತ್ತೆ, ಅದನ್ನ ನಿಷ್ಠೆಯಿಂದ ಓದಿದಾಗ ಕಾಣಿಸುತ್ತೆ. ತೋರಿಸಿಕೊಟ್ಟು ಅಹಿಂಸೆಯನ್ನು ಧರ್ಮವಾಗಿಸಿದ ದೇಶ ನಮ್ಮದು. ಧ್ಯಾನದ ದಾರಿ ತೋರಿಸುವ ಧರ್ಮವನ್ನ ತೋರಿಸಿದ ದೇಶ ನಮ್ಮದು. ಸಂಗೀತದಲ್ಲೋ, ನೃತ್ಯದಲ್ಲೋ, ಶಿಲ್ಪದಲ್ಲೋ, ಪ್ರತಿಯೊಂದರಲ್ಲೂ ಕೂಡ ಹೆಜ್ಜೆ ಹೆಜ್ಜೆಯಲ್ಲಿ ಭಗವಂತನನ್ನು ಆರಾಧಿಸುವ ಅಸಂಖ್ಯ ಕ್ರಮಗಳಿದ್ದಾವೆ ಎಂದು ತೋರಿಸಿದ ಒಂದು ವಾತಾವರಣ ನಮ್ಮದು. ಇದನ್ನ ರಾಜಕೀಯ ಭಾಷೆಯ ದೇಶ ಅಲ್ಲ, ಇದೊಂದು ವಾತಾವರಣ. ಈ ವಾತಾವರಣದಲ್ಲಿ ಪ್ರತಿಯೊಂದನ್ನು ಆಧ್ಯಾತ್ಮಿಕವಾಗಿ ನೋಡುವಂತ ಒಂದು ಪರಂಪರೆ ಬೆಳೆಯಿತು. ಧನ್ಯವಾದ ಸಮರ್ಪಣೆ. ಈಗ ಧನ್ಯವಾದ ಕಾರ್ಯಕ್ರಮ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾಗೇಂದ್ರರಾವ್ ಅವರಿಗೂ ಹಾಗೂ ಪೂಜ್ಯ ಶ್ರೀ ಫಾದರ್ ಅವರಿಗೂ ಇಲ್ಲಿ ಗೌರವಾರ್ಪಣೆಯನ್ನು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ಭಜನಾ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ದೇವಸ್ಥಾನದ ಮುಕ್ತೇಶ್ವರರಿಗೂ ಕೂಡ ದಾನದ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅವರೆಲ್ಲರಿಗೂ ಕೂಡ ಆ ದೇವರು ಆಯುರ ಆರೋಗ್ಯ ಆಯುಷ್ಯನ್ನ ನೀಡಲಿ. ಅವರ ಒಂದು ಹಿತ ವಚನ ಹಿತ ನುಡಿ ನಾವೆಲ್ಲರೂ ಕೂಡ ನಮ್ಮ ರಕ್ತದಲ್ಲಿ ಒಂದು ಕಣಕ್ಕಾದರೂ ನಾವು ಮೈಗೂಡಿಸಿಕೊಂಡು ಅವರಂತೆ ಬಾಳುವ, ಅವರ ಹಿತ ವಚನಗಳನ್ನು ನಾವು ಪಾಲಿಸುವ, ಅವರ ದಿಟ್ಟತನದ ಮಾತಿನಿಂದ ನೆಟ್ಟ ನೇರ ನಡೆಯಲ್ಲಿ ನಾವು ನಡೆಯಲಿಕ್ಕೆ ಪ್ರಯತ್ನಿಸುವ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಅದರಂತೆ ಇಲ್ಲಿ ಸಹಕರಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ತುಳುವೆರೆ ನಾಡುಡೆ ಮಧುರದ ಕೂಡುಡೆ ಬೆಳಗುವ ಸ್ವಾಮಿ ಕಾಪುಯೇ ನಂಬುದು ನಿನಗೆ ಸುಗಿಸುವೆ ಮೈ ಮುಗಿದು ಸಾರ ಸಂದವೇ మనసుకి శాంతి ఈ వదగల ನಂಬುದು ನಿನಗೂ ಸುಹಿಸುವೆ ಮುಗಿದು ಸಾರ ಸಂದವೇ ಮಧುವಾಗಿನಿದ ಪಟ್ಟೆ ಈ ಕರೆಸುರ ವಿಶ್ವ
ದೇವರು ಕುಂದಿ ಗುಡಿಸಿದ ಮಧುವಾಗಿದ ಬಟ್ಟೆಯಲ್ಲಿ ಈಶ್ವರ ದೇವರು ಕುಂದಿ ಗುಡಿಸಿದ ಶಕ್ತಿ ಸೇರಾದು ಕೊರುಪಿನ ಮನದುಲ್ಲಯ ನಂಬುದು ನಿನಗೆ ಸುಗಿಯುವೆ ಕೈ ಮುಗಿದ ಸಾರಾಸು ಸಂದವೇ ನಂಬುದು ನಿನಗೆ ಸುಗಿಯುವೆ ಕೈ ಮುಗಿದ ಸಾರಾಸು ಸಂದವೇ ಹಾಡುಡೆ ಮಧುರದ ಕೂಡುಡೆ ತುಳುವಿರೆ ಹಾಡುಡೆ ಮಧುರದ ಕೂಡುಡೆ ಬೆಳಗುನ ಸ್ವಾಮಿ ಕಾಪುಹೇ ನಂಬುದು ನಿನಗೆ ಸುಗಿಪುವೆ ಕೈ ಮುಗಿದ ಸಾರಾಸರು ಸಂದವೇ ನಂಬುದು ನಿನಗೆ ಸುಗಿಪುವೆ ಕೈ ಮುಗಿದ ಸಾರಾಸರು ಸಂದವೇ ದುರ್ಗ
ಪಾಪ ಕಳೆದ ಹಾಗೆ ಮಹಾಪೂಜಾರಿಗಳು ಮಾಡಿಸಿದವರಿಗೆ ತಾವು ಮಾಡಿದ ಭಜನೆಯ ದ್ವಿಗುಣ ಫಲವು ದುಮ್ಮಡಿ ಫಲವು ನಮ್ಮ ಪೂಜಾರಿಗಳು ಹೇಳ್ತಿದ್ದಾರೆ. ಈ ಸೇವೆ ಮಾಡಿದವರು ಸಾಯಂಕಾಲ ಹಾಗೆ ಗಂಟೆ 7ಕ್ಕೆ ಸರಿಯಾಗಿ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವ ಸಂಸ್ಥಾನ ಒಡೆಯೂರು ಇವರಿಂದ ಶ್ರೀರಾಮನ ಪ್ರಸ್ತಾಪನೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಹಾಗೂ ಭಜನಾ ಕಾರ್ಯಕ್ರಮ. ಈಗ ಮುಂಜಾನೆಯಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಸ್ವಲ್ಪ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಶ್ರೀ ವಿಶ್ವಪ್ರಸನ್ನ ತೀರ್ಥರು ಬೇಡಾವರ ಶ್ರೀಪಾದರ ಶಿಷ್ಯರು. ಇವರು 1988 ವಾದಿರಾಜರು ಪ್ರಾರಂಭಿಸಿದ ಸಂಕೀರ್ತನಾ ಪದ್ಧತಿಯನ್ನು ಯುವ ಪೀಳಿಗೆಯಲ್ಲಿ ಹರಡುತ್ತಿದ್ದಾರೆ. ಪ್ರಹ್ಲಾದ ಗುರುಕುಲ ಎಂಬ ವಿಶಿಷ್ಟವಾದ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಧಾರ್ಮಿಕ ಆಗಿದ್ದಾರೆ. ಹೀಗೆ ಲೌಕಿಕ ಶಿಕ್ಷಣದ ಜೊತೆಯಲ್ಲಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿ ಜನರಲ್ಲಿ ಧಾರ್ಮಿಕ ವಿಚಾರಗಳ ಮಂಥನ ನಡೆಯಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡ ಧರ್ಮ ಜಾಗೃತಿ ಬೆಳೆಸುತ್ತಿರುವ ನಮ್ಮ ಈ ಸ್ವಾಮಿಗಳು ಇದೀಗ 12:20ಕ್ಕೆ ಸರಿಯಾಗಿ ನಮ್ಮ ಇಲ್ಲಿ ಈ ನಮ್ಮ ದೇವಾಲಯಕ್ಕೆ ಆಗಮಿಸಲಿರುವರು.
ಿ